ಈಗ ಅಲ್ಲಿ ಎಲ್ಲ ಅಂಗಡಿಗೆ ದೇವರು ಬಂದರು, ಹಾಗಾಗಿ ಎಲ್ಲರೂ ವಾರ್ಷಿಕನ ಅಂಗಡಿಯಲ್ಲಿ ಸೇರಿದ್ದಾರೆ. ನಮ್ಮ ಆರಾಧ್ಯ ದೇವರು ಶ್ರೀ ಪುತ್ತೂರು ಮಹಾಲಿಂಗೇಶ್ವರ ದೇವರು ನೋಡಿ ನಮ್ಮ ಅಂಗಡಿಗೆ ಮುಂದೆನೆ ಬರ್ತಿರೋದು ಎಷ್ಟು ಒಂದು ದೊಡ್ಡ ಸೌಭಾಗ್ಯ. ಅಭಿದ್ದು ಬರ್ತ್ಡೇ ಉಂಟು, ಸೆಲೆಬ್ರೇಷನ್. ನಾನು ಎಲ್ಲ ಅರೇಂಜ್ ಮಾಡಿದ್ದೀನಿ, ಬನ್ನಿ. ಇವಳು ಒಂದು ಕಿಡ್ನಿ ದಾನ ಮಾಡುವಷ್ಟು ದೊಡ್ಡ ಗಿಫ್ಟ್ ಕೊಟ್ಟಿದ್ದಾಳೆ. ವಿಶೇಷ ರೀತಿಯಂಥ ಈ ಜಾತ್ರೆ ಬೇರೆ ಯಾವ ಜಾಗದಲ್ಲೂ ಇಲ್ಲ. ನಿಜಕ್ಕೂ ನಾವು ಪುತ್ತೂರಲ್ಲಿ ಇದ್ದು ಪುಣ್ಯ ಮಾಡಿದ್ದೀವಿ. ಇಂಥ ಒಂದು ವೈಭೋಗ ಬೇರೆ ಎಲ್ಲೂ ನೋಡಲಿಕ್ಕೆ ಸಾಧ್ಯ ಇಲ್ಲ. ನಾನು ಇಡೀ ಕರ್ನಾಟಕ ರಾಜ್ಯದ ಭಕ್ತಾದಿಗಳ ಹತ್ರ ವಿನಂತಿ ಮಾಡಿಕೊಳ್ಳೋದು, ಪುತ್ತೂರಿಗೆ ಬನ್ನಿ, ಆ ಮಹಾಲಿಂಗೇಶ್ವರನ ವಿಶೇಷ ರೀತಿಯ ಜಾತ್ರೆಯಲ್ಲಿ ಪಾಲ್ಗೊಂಡು ಆ ದೇವರ ಕೃಪೆಗೆ ಪಾತ್ರರಾಗಿ. ಧನರಾಜಾಚಾರ್ ಲಾಗ್ ಚಾನಲ್ಗೆ ಸುಸ್ವಾಗತ. ಇವತ್ತು ನಮ್ಮ ಕೋರ್ಟ್ ರೋಡಲ್ಲಿ ಇದೆಂತ ಅತ್ತೆ, ಕೋರ್ಟ್ ರೋಡ್ಗೆ ಮಹಾಲಿಂಗೇಶ್ವರ ದೇವರು ಬರ್ತಾರೆ. ದಿನ ಸಂಭ್ರಮವನ್ನು ನೋಡ್ಕೊಂಡು ಬರೋಣ. ಇದು ನೋಡಿ ಮಾಮ, ಇದು ಅತ್ತೆ ಎರಡು ಕಿವಿಯಲ್ಲಿ ಹೂ ಇಟ್ಟಿದ್ದಾರೆ. ಸೊ ನಾನು ಇವರ ಹತ್ರ ಚಾಲೆಂಜ್ ಆಗ್ತಿದ್ದೀನಿ, ಈ ಎರಡು ಕಿವಿಯಲ್ಲಿರೋ ಹೂ ಹಾಗೆ ಇರ್ತದೆ, ನಾನು ತೆಗೆಯೋದಿಲ್ಲ. ನಂಗೊಂದು 5,000 ನೀವು ಕೊಟ್ಟರೆ ನನ್ನ ಚಾಲೆಂಜ್ ಕಂಪ್ಲೀಟ್ ಮಾಡಿ. 5,000 ನಾವು ದೇವರ ಪರವಾಗಿ ನಿಂಗೆ ಇಟ್ಟದ್ದು. ನೀವೊಂದು ಚಾಲೆಂಜ್ ಅಕ್ಸೆಪ್ಟ್ ಮಾಡಿ. ಆಯಿತು ಸರಿ, 1,000 ಬೇಡ, 1,000 ದುಡ್ಡಿಗೆಲ್ಲ ಹಾಗೆ ಇದು ಆಸೆ ಪಡಬಾರ್ದು. ಎಷ್ಟು ದೊಡ್ಡ ಕುರೆ ನೋಡಿ ನಮ್ಮ ಅತ್ತೆ. ನೀನು ಬರುವಾಗ ತರಲಿಲ್ಲ, ಹೋಗುವಾಗ ಕೊಂಡೋಗ್ದಿಲ್ಲ, ದುಡ್ಡಿಗೆ ಯಾವಾಗಲೂ ಆಸೆ ಪಡಬಾರ್ದು. ಇದು ಕಟ್ ಮಾಡ್ತೇನೆ. ಅಲ್ಲಿ ಫ್ರೀ ಊಟ ಉಂಟು, ಬನ್ನಿ, ಫ್ರೀ ಊಟ. ವಿಶೇಷ ಅಂದರೆ ಅಭಿದ್ದು ಬರ್ತ್ಡೇ ಆಚರಣೆ ಇದೆ. ನೀನು ಇವಳು ಏನೆಲ್ಲ ಗಿಫ್ಟ್ ಕೊಟ್ಟಿದ್ದಾಳೆ ಎಲ್ಲ ಹೇಳ್ತೀವಿ ಆಮೇಲೆ. ಇವಳು ಒಂದು ಕಿಡ್ನಿ ದಾನ ಮಾಡುವಷ್ಟು ದೊಡ್ಡ ಗಿಫ್ಟ್ ಕೊಟ್ಟಿದ್ದಾಳೆ ತನ್ನ ಗಂಡನಿಗೆ. ಕಿಡ್ನಿ ದಾನ ಮಾಡಿದ್ಯಾ? ಇಲ್ಲ ಅಲ್ಲ, ಚಿಕ್ಕಮ್ಮ ಹಾಯ್, ನಮಸ್ತೆ. ಅಯ್ಯೋ ನಿಮ್ಮ ಊರು ಯಾವುದು? ಕುಂಚಾರು. ಅವ್ರಿಗೆ ಎಕ್ಸೈಟ್ ಆಗಿದ್ದಾರೆ ತುಂಬಾ. ಥ್ಯಾಂಕ್ ಯು. ನೀವು ಸಿಕ್ಕಿದ್ರೆ ನಮ್ಗೆ ಖುಷಿ ಆಯ್ತು ನಮಗೆ. ಹೌದಾ? ಮತ್ತೆ ಕಾಮಿಡಿ ನಮಗೆ ಒಟ್ಟು ಇರಲಿ, ಜೊತೆಗೆ ಕಾಮಿಡಿ ಇರಲಿ. ಥ್ಯಾಂಕ್ ಯು. ನಾವು ಕುಂಚಾರು ದೋಲ್ಪಾಡಿ ಯಾವಾಗಲೂ ನಗ್ತಾ ಇರಿ. ನಗ್ತಾ ಇತ್ತು, ನಾವು ಇದ್ದೇವೆ. ನಮಗೊಂದು ಹೆಲ್ಪ್ ಮಾಡ್ಬೇಕು, ಏನಿತ್ತು ಗೊತ್ತಾ, ನಿಮ್ಮ ಕಾಮಿಡಿ ಇರ್ತೀವಿ, ನಾವು ಸಹ ಖುಷಿ ಆಗಿರ್ತೇವೆ. ನೀವು ಕಾಮಿಡಿ ಸಂದ ಖುಷಿ ಆಗ್ತುಂಟು, ಬರ್ತಾ ಉಂಟು ನಮಗೆ. ಥ್ಯಾಂಕ್ ಯು. ನೋಡಿ, ರಾಧಾ ಬಟ್ಟೆ ಶಾಪ್ ಅವರು ಹೋಗೋ ಬರೋ ಭಕ್ತಾದಿಗಳಿಗೆ ಜ್ಯೂಸಿನ ವ್ಯವಸ್ಥೆ ಮಾಡಿದ್ದಾರೆ. ಇದು ಯಾವುದು ಜ್ಯೂಸು? ಸ್ಟ್ರಾಬೆರಿ ವಿತ್ ವೆನಿಲಾ. ರಾಧಾ ಬಟ್ಟೆ ಶಾಪ್ ಪುತ್ತೂರಲ್ಲಿ ತುಂಬ ಫೇಮಸ್ಸು, ಅದರ ಓನರ್ ಇಲ್ಲೇ ಇದ್ದಾರೆ. ನಮ್ಮ ಪುತ್ತೂರಲ್ಲಿ ಭಕ್ತಿಯ ಒಂದು ಜಾತ್ರೆ ಅಂತ ಹೇಳಿದ ಅದು ಮಹಾಲಿಂಗೇಶ್ವರನ ಜಾತ್ರೆ. ಸೊ ಎಲ್ಲ ಭಕ್ತಾದಿಗಳು ಸೇರಿ, ಮತ್ತು ನಮ್ಮ ಇಲ್ಲಿ ಕೋರ್ಟ್ ರೋಡ್ನ ಎಲ್ಲ ಒಂದು ಅಂಗಡಿಯವರು ಸೇರಿ ಒಂದು ನಮ್ಮ ಪಾರ್ಕಿಂಗಲ್ಲಿ ಊಟದ ವ್ಯವಸ್ಥೆ ಮಾಡಲಾಗಿದೆ. ಹಾಗೆ ಬಂದವರಿಗೆಲ್ಲ ಜ್ಯೂಸ್, ಹಾಗೆ ಒಂದು ಎಲ್ಲ ಇದೊಂದು ಒಗ್ಗಟ್ಟು ಮಾಡುವ ಒಂದು ಸಂದರ್ಭ ಅಂತ ಇಲ್ಲಿ ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಬಿಗ್ ಬ್ರದರ್ಸ್ ಇದ್ದಾರೆ. ಓಕೆ, ಕೋರ್ಟ್ ರೋಡಲ್ಲಿರೋ ಅಷ್ಟು ಜನ ಎಲ್ಲ ಸೇರಿಕೊಂಡು ಊಟದ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಸೇರಿ ಎಲ್ಲರೂ ಸೇರಿ ಒಳ್ಳೆ ಕ್ವಾಲಿಟಿ ಕೊಡ್ತಿದ್ದಾರೆ. ಆಫರ್ಸಲ್ಲಿ ನಾನೊಂದು ಡ್ರೆಸ್ ಎಲ್ಲ ತೊಗೊಂಡೋಗಿದ್ದೇನೆ. 7-8 ವರ್ಷದ ಮುಂಚೆ ಆಫರ್ಸಲ್ಲಿ ಕೊಂಡೋದ್ದು, ಅದನ್ನು ನೋಡುವಾಗ ಈಗ ನನಗೆ ಬೇಜಾರಾಗ್ತದೆ. ಯಾಕೆಂದರೆ ಶರ್ಟ್ ಹಾಗೆ ಉಂಟು, ನಾನು ದೊಡ್ಡದಾಗಿದೆ, ಅದು ಸಣ್ಣದಾಗಿದೆ. ನಿಜವಾಗ್ಲೂ ಅದನ್ನು ಈಗ ಹಾಕುವಂತ ಆಗ್ತದೆ, ಬಟ್ ಅದು ಸಣ್ಣದಾಗಿದೆ. ಜಾತ್ರೆದ್ದು ಆಫರ್ ಅಂತ ಹೇಳಲ್ಲ, ನಮ್ಮದು ರೆಗ್ಯುಲರ್ ಡಿಸ್ಕೌಂಟ್ ಎಲ್ಲ ಉಂಟು ಕಸ್ಟಮರಿಗೆ. ಹೌದು, ದೇವರು ಇವರು ಮಾಡೋ ಕೆಲಸಕ್ಕೆ ಯಾವಾಗಲೂ ಒಳ್ಳೆಯದೇ ಮಾಡ್ತಾರೆ. ಒಳ್ಳೇದಾಗಲಿ ಸರ್, ಥ್ಯಾಂಕ್ ಯು. ಸಾಧಾರಣ ಒಂದು 3-4 ಸಾವಿರ ಜನ ಬರ್ಬೋದು. ದೇವರೊಂದು ಲೀಲೆ ಏನು, ಎಲ್ಲರೂ ಒಳ್ಳೆ ರೀತಿಯಲ್ಲಿ ಸಹಕಾರ ಕೊಡ್ತಾ ಇದ್ದಾರೆ. ಎಂತ ಮಾತಾಡ್ತೀರಿ ಅಂದ್ರಲ್ಲ, ಎಂತ ಮಾತಾಡ್ತೀರಿ ನೀವು? ಯಾಕೆ ಆಚೆ ಹೋಗೋದು? ನಾನೇನು ಭೂತವ ತಿಂತೇನಾ? ಹಾಂ, ಅಪ್ಪನ ಅಂಗಡಿ ಇಲ್ಲೇ ಮಾನವಮಿ ಜ್ಯುವೆಲರ್ಸ್.
ಅಲ್ಲೇ ಅಪ್ಪ ಅಮ್ಮ ನಿಂತಿದ್ದಾರೆ ನೋಡಿ, ಅತ್ತಿಗೆ ಸಹ ಇದ್ದಾರೆ, ನಕ್ಷತ್ರ ಕೂಡ ಇದ್ದಾಳೆ ಇಲ್ಲಿ. ತುಂಬ ಖುಷಿ ದೇವರು ಬರುವುದಾದ್ರೆ, ಬೇರೆ ಯಾರು ಬರುವುದಾದ್ರೆ ಖುಷಿ ಇಲ್ಲ, ದೇವರು ಬರುವುದು ತುಂಬ ಖುಷಿ ನಮಗೆ. ನಿಮ್ಮ ಜ್ಯುವೆಲರ್ಸ್ ಯಾವುದು? ಕೃಷ್ಣ ಜ್ಯುವೆಲರ್ಸ್. ಎಲ್ಲರಿಗೆ ಮಾಲಿಂಗೇಶ್ವರ ದೇವರ ಆಶೀರ್ವಾದ ಇರಲಿ ಅಂತ ನಾನು ಕೈ ನೀ ಎಂತಕ್ಕೆ ನಿಂತದ್ದು? ಇಡೀ ಪುತ್ತೂರಿನ ಜನತೆ ದೇವಸ್ಥಾನದ ಬಗ್ಗೆ ಮಾತ್ರ ಅಲ್ಲ, ನಮ್ಮ ಮನೆ ದೇವರು ಅಂತ ಹೇಳಿಕೊಂಡು ಪುತ್ತೂರಿನ ಜಾತ್ರೆಯನ್ನು ಸಂಭ್ರಮದಿಂದ ಆಚರಿಸ್ತಾರೆ. ತುಂಬ ಖುಷಿಯ ವಿಷಯ. ಇದರಲ್ಲಿ ಯಾವ ಭೇದ ಭಾವ ಏನಿಲ್ಲ, ಎಲ್ಲರೂ ನಮ್ಮ ಮನೆಯ ದೇವರು ಅಂತ ಹೇಳ್ಕೊಂಡು ಬಹಳ ಖುಷಿಯಿಂದ ಎಲ್ಲರೂ ಸಂಭ್ರಮದಿಂದ ಆಚರಿಸ್ತಾರೆ. ಪುತ್ತೂರಿನ ಜಾತ್ರೆ ಹತ್ತೂರಿಗೆ ಪ್ರಸಿದ್ಧಿ. ಇದರ ಹೆಸರು ಕಾಲೇಶ್ವರ ಅಂತ ಹೆಸರು. ದೇವಸ್ಥಾನದ ಮಹಾನಂದಿ, ದೇವಸ್ಥಾನದ ನಮ್ಮ ನಂದಿ ಕಾಲೇಶ್ವರ ಅಂತ ಹೆಸರು. ಇದಕ್ಕೆ 8 ವರ್ಷ ಆಯಿತು. ನಂದಿ, ನಮ್ಮ ಶಿವನ ನಂದಿ. ಕಜೆ ಬಾರಿಯಾ, ನಮ್ಮ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ದಾರೆ ನೋಡಿ. ಇಲ್ಲ ಅಂತೇಳಿ ನಾವು ಸೀದಾ ಹೋದದ್ದು ಆಚೆ. ನಾನಿವತ್ತು ಇದಕ್ಕೋಸ್ಕರ ಬಂದದ್ದು, ನಾಳೆ ವಾಪಸ್ ಹೋಗ್ಬೇಕು, ಶೂಟ್ ಇದೆ. ಭಯಂಕರ ಬೀದಿ ಜನ. ಬಾರಿಯಾ ಹೇಳ ಹೇಳುದು ಕಲ್ಸತ್ತೆ. ಇವರು ಎಷ್ಟು ಬಿಸಿ ಇರಲಿ ಜಾತ್ರೆಗಂತೂ ಮಿಸ್ ಮಾಡೋದಿಲ್ಲ. ಇವನು ಕಜೇನಿಗೆ ಶೂಟಿಂಗ್ ಇಲ್ವನ? ಇವನಿಗೆ ರವಿಯಲ್ಲಿದ್ದಾನೆ, ಎಲ್ಲರಿಗಿಂತ ಬಿಸಿ ಅವ ರವಿ. ಅವನು ಇಷ್ಟು ದೇವರು ಸುತ್ತಾನೆ, ಒಂದು ಹುಡುಗಿ ಸಿಕ್ಲಿಲ್ಲ ಅವನಿಗೆ. ನಮ್ಮ ಪುತ್ತೂರು ಜಾತ್ರೆಗೆ ನಮ್ಮ ಶಾಸಕರು ಅಶೋಕ್ ಬರ್ರೈ ಅವರು ಬಂದಿದ್ದಾರೆ. ಪುತ್ತೂರು ಮಹಾಲಿಂಗೇಶ್ವರ ದೇವರ ಜಾತ್ರೆ ಅಂತ ಹೇಳಿದರೆ ಇಡೀ ಊರಿಗೆ ಸಡಗರ. ಇವತ್ತು ಸುಮಾರು 10,000ದಿಂದ ಮೇಲ್ಪಟ್ಟು ಜನರು ಈ ಮಹಾಲಿಂಗೇಶ್ವರ ದೇವರ ಜೊತೆ ನಡೆದುಕೊಂಡು ಹೋಗೋದ ಪೇಟೆ ಸವಾರಿಗೆ ಬರ್ತಾ ಇದ್ದಾರೆ. ಇನ್ನು 4 ದಿವಸ ಇದೆ. ನಾನು ಇಡೀ ಕರ್ನಾಟಕ ರಾಜ್ಯದ ಭಕ್ತಾದಿಗಳ ಹತ್ರ ವಿನಂತಿ ಮಾಡಿಕೊಳ್ಳೋದು, ಬನ್ನಿ ಪುತ್ತೂರಿಗೆ ಬನ್ನಿ, ಆ ಮಹಾಲಿಂಗೇಶ್ವರನ ವಿಶೇಷ ರೀತಿಯ ಜಾತ್ರೆಯಲ್ಲಿ ಪಾಲ್ಗೊಂಡು ಆ ದೇವರ ಕೃಪೆಗೆ ಪಾತ್ರರಾಗಿ ಒಂದು ಸಲ ಈ ಜಾತ್ರೆಯ ಸವಿಯನ್ನು ನೀವು ಸವಿಬೇಕು. ಇಂಥ ವಿಶೇಷವಾದ ಪ್ರತಿ ಒಂದು ಹೆಜ್ಜೆಗೂ ವಿಶೇಷ ರೀತಿಯಂಥ ಈ ಜಾತ್ರೆ ಬೇರೆ ಯಾವ ಜಾಗದಲ್ಲೂ ಇಲ್ಲ. ಮಹಾಲಿಂಗೇಶ್ವರ ಕೃಪೆಗೆ ಪಾತ್ರರಾಗಿ ನಿಮ್ಮ ಮನಸ್ಸಿನ ಸಂಕಲ್ಪಗಳೆಲ್ಲ ಸಿದ್ಧಿ ಆಗ್ತದೆ. ಪುತ್ತೂರಿನ ಜಾತ್ರೆಗೆ ಎಲ್ಲ ಭಕ್ತಾದಿಗಳು ಬನ್ನಿ. ಇದು ನಮ್ಮ ಶಾಪು ಮಹಾನವಮಿ ಜ್ಯುವೆಲ್ಲರಿ ವರ್ಕ್ಸ್. ಈಗ ದೇವರ ಆರತಿಯನ್ನು ಒಳಗಡೆ ಪೂಜೆ ಮಾಡ್ತಾರೆ. ಇಲ್ಲಿ ನಮ್ಮ ದೊಡ್ಡಪ್ಪನ ಅಂಗಡಿ ಇದೆ, ನವಮಿ ಜ್ಯುವೆಲ್ಲರ್ಸ್. ಇಲ್ಲಿ ಇದು ನಮ್ಮ ದೊಡ್ಡಣ್ಣನ ಅಂಗಡಿ. ನಮಸ್ಕಾರ. ವಸ್ತ್ರೋದ್ಯಕ್ಕೆ ಮತ್ತೆ ಯಾವಾಗ ಬರ್ತೀರಿ? ನಮ್ಮ ದೊಡ್ಡಪ್ಪ, ದೊಡ್ಡಮ್ಮ, ಜಗಜಿಕ್ಕ, ದೊಡ್ಡಣ್ಣ, ಅಂಶಚಿಕ್ಕಮ್ಮ ಮತ್ತು ಸುಜಾತ ಎಲ್ಲ ಇದ್ದಾರೆ ಇಲ್ಲಿ. ನಮ್ಮ ಆರಾಧ್ಯ ದೇವರು ಶ್ರೀ ಪುತ್ತೂರು ಮಹಾಲಿಂಗೇಶ್ವರ ದೇವರು ನೋಡಿ ನಮ್ಮ ಅಂಗಡಿಗೆ ಮುಂದೆನೇ ಬರ್ತಿರೋದು ಎಷ್ಟು ಒಂದು ದೊಡ್ಡ ಸೌಭಾಗ್ಯ. ನಿಮ್ಮಲ್ಲೇ ನಾನು, ನನ್ನಲ್ಲೇ ನೀನು. ನಿಜಕ್ಕೂ ನಾವು ಪುತ್ತೂರಲ್ಲಿ ಇದ್ದು ಪುಣ್ಯ ಮಾಡಿದ್ದೀವಿ. ಇಂಥ ಒಂದು ವೈಭೋಗ ಬೇರೆ ಎಲ್ಲೂ ನೋಡಲಿಕ್ಕೆ ಸಾಧ್ಯ ಇಲ್ಲ. ಇದು ಬೆಂಕಿಯ ಶಾಪು. ಇದರ ಹೆಸರು ಶ್ರೀನವಮಿ ಜ್ಯುವೆಲ್ಲರ್ಸ್ ಅಂತ. ಇಲ್ಲಿ ಹತ್ರ ಕೋರ್ಟ್ ರೋಡಲ್ಲಿ ಶ್ರೀನವಮಿ ಜ್ಯುವೆಲ್ಲರ್ಸ್. ಇಲ್ಲಿಗೀಗ ದೇವರು ಬರ್ತಾರೆ. ದೇವರಿಗೋಸ್ಕರ ಇಲ್ಲಿ ಪೂಜೆಗೆ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ.
ಚಿಕ್ಕಮ್ಮ ಪಿಂಕಿಯಲ್ಲಿ ನಮ್ಮ ಕೋರ್ಟ್ ರೋಡಲ್ಲಿ 5 ಶಾಪ್ ಇದೆ. 5 ಶಾಪಿದ ಹೆಸರು ಶಿವ ಅಂತ ಇರುತ್ತೆ. ಯಾಕಂದರೆ ಶಿವ ನಮ್ಮ ಅಜ್ಜನ ಹೆಸರು. ನಮ್ಮ ಅಜ್ಜನಿಗೆ 9 ಜನ ಮಕ್ಕಳು, ಹಾಗಾಗಿ ಅಜ್ಜಿಗೆ ಸಹ 9 ಜನ, ಇಬ್ಬರಿಗೆ ಸೇರಿ 9 ಜನ ಮಕ್ಕಳು, ಹಾಗಾಗಿ ನವಾಮಿ ಇಂದ ಹೆಸರು. ಕೋರ್ಟ್ ರೋಡಲ್ಲಿರುವ ನಮ್ಮ ಅಪ್ಪ, ಚಿಕ್ಕಪ್ಪ, ದೊಡ್ಡಪ್ಪ, ಅಣ್ಣ ಅಂದಿರ ಎಲ್ಲರ ಶಾಪಿದ್ದು ಹೆಸರಲ್ಲಿ ನವಾಮಿ ಅಂತ ಇದ್ದೇ ಇರುತ್ತೆ. ಸೊ ಇಲ್ಲಿಂದ ಶುರು ನೋಡಿ, ಶ್ರೀ ನವಾಮಿ. ಅಲ್ಲಿ ನನ್ನ ಅಪ್ಪನ ಅಂಗಡಿ ಹೆಸರು ಮಹಾನವಮಿ, ಮತ್ತೊಂದು ನವಮಿ, ಅದು ಫಸ್ಟ್ ಅಂಗಡಿ ನವಮಿ ಜ್ಯುವೆಲರ್ಸ್. ನವಮಿ ಅಂದರೆ ತಂದೆಯ ತಿಥಿ, ನವಮಿ ತಿಥಿಗೆ ಬರ್ತದೆ, ಅಮ್ಮಂದು ಮತ್ತು ಅಪ್ಪಂದು. ಪ್ರತಿಯೊಂದು ಅಂಗಡಿಗೂ ನವಮಿ ಬಂದೇ ಬರ್ತದೆ. ಶ್ರೀನವಮಿ, ಮಹಾನವಮಿ, ನವಮಿ, ಶಿವನವಮಿ, ಶಿವ ಜ್ಯುವೆಲರ್ಸ್ ಅಂತ ನೋಡಿ. ಪಿಂಕಿ, ಶ್ರದ್ಧಾ, ವರ್ಷ 3 ಬಂದರು. ಎಲ್ಲಿ ಹೋಗಿದ್ರಾ? ನಾವೆಲ್ಲರ ಅಂಗಡಿ ಹತ್ರ ನಿಂತು ದೇವರನ್ನು ಅಲ್ಲಿ ನೋಡಿ ವಾಪಸ್ ಇನ್ನೊಂದು ಅಂಗಡಿಗೆ ಹೋಗಿ, ಹಾಗೆ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪನ ಅಂಗಡಿಯಲ್ಲಿ ನಿಂತು ನೋಡಿ ವಾಪಸ್ ಬಂದದ್ದು. ಈಗ ನಮ್ಮ ಅಪ್ಪನ ಅಂಗಡಿಯಲ್ಲಿ ಇದ್ದೇವೆ ನೋಡಿ. ಜಾತ್ರೆ ಟೈಮಲ್ಲಿ ಮಕ್ಕಳಿಗೆ ಒಂದು ಖುಷಿಯೇ ಬೇರೆ, ಎಲ್ಲ ಅಂಗಡಿಗೆ ಹೋಗೋದು, ಯಾಕಂದರೆ ಅಲ್ಲಿ ತಿನ್ನಲಿಕ್ಕೆ ಸಿಗ್ತದೆ, ಜ್ಯೂಸು, ಸ್ವೀಟ್. ನೀವು ಅದಕ್ಕೆ ಹೋಗುದಲ್ಲ ನೋಡಿ. ಇವರು ನೋಡಿ, ಈ ಹೆಂಗಸು ಎಲ್ಲ ಶಾಪಿಗೆ ಹೋಗಿ ತಿಂಡಿ ತಗೊಂಡು ಬರೋದು. ಮೊನ್ನೆ ಲಾಗಲ್ಲಿ ಯಾರಿವಳು ಸಾಂಗ್ ಇನ್ನೊಮ್ಮೆ ಹೇಳಲಿಕ್ಕೆ ಹೇಳ್ತಿದ್ದಾರೆ. ನೀನು ಲಾಗಿಗೆ ಬರೋದಿಲ್ಲ. ನೀವು ಎಂತ ಕೆಲಸ ಮಾಡ್ತಿದ್ದೀರಿ ಹೇಳಿ? ಕೆಲವರು ತುಂಬ ಮಂದಿ ಕೇಳ್ತಾರೆ. ನಾನು ಒಂದು 10-15 ಅದೇ ಖಾಸಗಿ ಬ್ಯಾಂಕೆಲ್ಲ ವೆರಿಫಿಕೇಷನ್ ಲೋನ್ ಕೊಡು, ಸೀಸ್ ಮಾಡಲಿಕ್ಕೆಲ್ಲ ಲೋನ್ ಕೊಡುವ ಮುಂಚೆ ಒಮ್ಮೆ FI ಇರ್ತದಲ್ಲ, ಫೀಲ್ಡ್ ಇನ್ವೆಸ್ಟಿಗೇಷನ್, ಅದು ಮತ್ತೊಂದು 2 ಬ್ಯಾಂಕಿದ್ದು ಅದೇ ರಿಕವರಿ ಉಂಟು, 2 ಬ್ಯಾಂಕಿದ್ದು. ಮತ್ತೊಂದು ಬ್ಯಾಂಕಲ್ಲಿ ಅಪ್ರೈಸರ್ ಆಗಿದ್ದೇನೆ. ಸುಮಾರು ಕೆಲಸ, ತುಂಬ ಬ್ಯುಸಿ ಇರ್ತಾರೆ. ಆ ಬ್ಯುಸಿಯ ನಡುವೆಲ್ಲೂ ಯಾವಾಗಲೂ ನಗ್ತಾ ಇರ್ತಾರೆ. ಆಮೇಲೆ ನಿಮಗೊಂದು ಬಿರುದು ಕೊಟ್ಟಿದ್ದಾರೆ ಚಿಕ್ಕ. ಎಂತ ಅದು ಹಂಗೆ ಕೊಡಲಿಲ್ಲ, ನಿನ್ನಲ್ಲಿ ಕೊಟ್ಟಿದ್ದಾರಾ? ಬಿರುದು ಕೊಡ್ತೀರಿಗೆ ಹೆಂಗಿದ್ದು ಜಿಂಬೆ ಕೊಡ್ತೀರಾ ಕಮೆಂಟ್. ನಗುವಿನ ಒಡೆಯ. ನಾನೇನಾದರೂ ಇದು ಬಿರುದಿನ ಹಾಗೆ ಕೊಟ್ಟಿದ್ದಾರಾ ಅಂತ. ನಗುವಿನ ಒಡೆಯ ಜಗ್ಗ ಚಿಕ್ಕ ಅಂತ. ನಮ್ಮ ವಿಡಿಯೋ ನಮ್ಮ ಫ್ಯಾಮಿಲಿನ ಇಷ್ಟಪಟ್ಟು ಪುಟ್ಟಾಣಿ ಮಗು ಇದ್ದಾಳೆ ಇಲ್ಲಿ. ನಿನ್ನ ಹೆಸರು ಅಂತ ಹೇಳು? ದೀವಿಕಾ. ಎಷ್ಟನೇ ಕ್ಲಾಸ್? ಜೀವಿಕಾ. ನಿನ್ನ ಫ್ರೆಂಡ್ಸ್ ಇವರು ನಿನ್ನ ಫ್ರೆಂಡ್ಸಾ? ನೀವ್ಯಾರು? ವಿಸ್ಮಿತಾ, ವಿಶ್ರುತ. ಪ್ರಸಿದ್ಧಿ ಇಷ್ಟ ಅಂತ ಇವರಿಗೆ. ನಾನು ಫೇವರೇಟ್. ಅಪ್ಪ ಅಮ್ಮ ಎಲ್ಲ ದುಡ್ಡು ಕೊಡಲಿಲ್ಲ ಜಾತ್ರೆ ಖರ್ಚಿಗೆ? ಕೊಟ್ಟಿಲ್ಲ? ಕೊಟ್ಟರೆ ನನಗೆ ಕೊಡಿ. ಈಗ ಅಲ್ಲಿ ಎಲ್ಲ ಅಂಗಡಿಗೆ ದೇವರು ಬಂದರು, ಹಾಗಾಗಿ ಎಲ್ಲರೂ ವಾರ್ಷಿಕನ ಅಂಗಡಿಯಲ್ಲಿ ಸೇರಿದ್ದಾರೆ. ನೋಡಿ ಎಲ್ಲರಿದ್ದಾರೆ. ಸೊ ಎಲ್ಲರೀಗ ಅಂಗಡಿಯಲ್ಲಿ ಸೇರೋರು. ಈಗ ದೇವರು ಇಲ್ಲಿದ್ದಾರೆ, ದೇವರು ಇಲ್ಲಿಂದ ಈ ಅಂಗಡಿಗೆ ಬರ್ತಾರೆ. ಯಾವುದೋ ಒಂದು ಹುಡುಗಿ ಕಮೆಂಟಲ್ಲಿ ನನಗೆ ನಿನ್ನ ವಾಯ್ಸ್ ಕೇಳಿ ಕ್ರಶ್ ಆಗಿದೆ ಅಂತ ಹೇಳಿದ್ದಾರೆ. ಶ್ರವಣ್ ವಾಯ್ಸ್ ಕೇಳಿ. ಸುಮ್ಮನೆ ಅದು ಯಾರು ಫೇಕ್ ಅಕೌಂಟಿಂದ ಮೆಸೇಜ್ ಮಾಡಿದ್ದಾರೆ. ನಿಜ? ಹೌದಾ? ಓ, ನಮಗೆ ಗೊತ್ತಿಲ್ಲ ನೋಡಿ. ಅವನೇ ಫೇಕ್ ಅಕೌಂಟ್ ಮಾಡಿ ಹಾಕಿದ. ನೀನಲ್ವಾ ಮತ್ತೆ? ನೋಡಿ, ಮೊನ್ನೆ ಜಯಂತಿ ಅತ್ತೆ ಜೀ ಕನ್ನಡದಲ್ಲಿ ಎಂಥ ಧೈರ್ಯದಲ್ಲಿ ಮಾತಾಡಿದ್ದಾರೆ. ಈಗ ಯೂಶ್ವಲಿ ಅಂಥ ಸ್ಟೇಜಲ್ಲಿ ಮಾತಾಡೋದು ತುಂಬ ಕಷ್ಟ. ಆಯ್ತಾ? ಬಸ್ಸಲ್ಲಿ ಹಾಡಿದ ಇದು ಸೂಪರ್ ಆಗಿದೆ. ಯಾರಿವಾಲು ಸೂಜಿ ಮಾಡಲಿಕ್ಕೆ ಅದು ಇವರಿಬ್ಬರೇ ನೋಡಿ. ಯಾರಿವಳಿ. ಓ, ದೇವಿಕಾ ನೋಡಿ. ದೇವಿಕಾನ ನಾವು ಮಿಸ್ ಮಾಡ್ತಿದ್ದೆ. ನಾನು ಆಗಿಂದ ಹೇಳ್ತಿದ್ನಲ್ಲ, ದೇವಿಕಾನ ಮಿಸ್ ಮಾಡ್ತಿದ್ದೆ ಅಂತ. ಇಲ್ಲಿ ನೋಡಿ, ನಾನೇ ಹೇಳಿದ್ದು ವಿಡಿಯೋ ಕಾಲ್ ಮಾಡಿ ಅಂತ. ನಮ್ಮ ಜೊತೆ ದಿವ್ಯ ಇದ್ದಾರೆ, KB ಅವರ ಹೆಂಡತಿ. ಮೆಸ್ಕಾಂ ಅವ್ರದ್ದು ಹೆಂಡತಿಯಾ? ಯೋಗೀಶ್ ಅಣ್ಣನ ಹೆಂಡತಿ ಅಲ್ಲ? ಅಭಿದ್ದು ಬರ್ತ್ಡೇ ಉಂಟು, ಸೆಲೆಬ್ರೇಷನ್. ನಾನು ಎಲ್ಲ ಅರೇಂಜ್ ಮಾಡಿದ್ದೀನಿ, ಬನ್ನಿ. ವರ್ಷ ನಿಂದು ಸಿಂಗಿಂಗಿಗೆ ಕಾಂಪ್ಲಿಮೆಂಟ್ ಬರ್ತಿದೆಯಾ? ನೀನಿಲ್ವಾ ಸಿಂಗಿಂಗ್? ಒಂದು ಟ್ರೈ ಮಾಡಂತೆ. ನಾನು ಬಚ್ಚವಾದೆ. ಈಗ ಇಬ್ಬರಿದ್ದಾರೆ ಬ್ಯಾಕ್ ಗ್ರೌಂಡ್ ಸಿಂಗರ್ಸ್. ನಾನು ಸೇಫ್ ಆದೆ. ನನಗೆ ಶ್ರದ್ಧಾ ಆಡೋಳು ಅಂತ ಇದೆ, ಯಾಕಂದ್ರೆ ಅವಳ ಅಮ್ಮ ಯಾರಿವಳು ಸಾಂಗ್ ಚಂದ ಆಡಿದ್ದಾರೆ. ಅದು ಎಂತ ಎಡಿಟ್ ಮಾಡಿ ಸಾವು.
ನೋಡಿ ನಮ್ಮ ಯಾರಿವಳ್ಳು ಸಿಂಗರ್ಸ್ ಇಲ್ಲೇ ಇದ್ದಾರೆ. ಇದು ಯಾರಿವಳ್ಳು ಸಿಂಗರ್ನ ಮಗಳು. ಇವಳು ದೇವರು ನೋಡಿ ಇಲ್ಲಿಗೂ ಬರ್ತಾರೆ. ನೋಡಿ ನಮ್ಮ ಜೊತೆ ಅಕ್ಷಯ್ ಅವರಿದ್ದಾರೆ. ಇವರು ಖ್ಯಾತ ಫೋಟೋಗ್ರಾಫರ್ ಮತ್ತು ಒಂದು ಜವಾನ್ ಅಂತೇಳಿ ಒಂದು ಕೊಂಕಣಿ ಮೂವಿ ಡೈರೆಕ್ಷನ್ ಮಾಡಿದ್ದಾರೆ. ಅವ್ರದ್ದು ಟೆಕ್ನಿಕ್ ನೋಡಿ, ಇಲ್ಲಿ ಈ ಥರ ಪ್ಲಾಸ್ಟಿಕ್ ಕವರ್ ಹಾಕಿದ್ದಾರೆ. ನಾನೇನು ಮಳೆಗೆ ಒದ್ದೆ ಆಗಬಾರ್ದು ಅಂತ ಹಾಕಿದ್ದಾರೆ ಅಂದ್ಕೊಂಡ್ರೆ ಅದು ಈ ಎಫೆಕ್ಟಿಗೋಸ್ಕರ ಹಾಕಿರೋದು. ಅವರು ಮಿಡ್ಲಲ್ಲಿ ಏನೋ ಒಂದು ಎಫೆಕ್ಟ್ ಕೊಟ್ಟಾಗೆ ಮಿಡ್ಲಲ್ಲಿ ದೇವರು ಬರ್ತಿದ್ದಾರೆ. ಚೆಂದ ಇದೆ ಮಾರೆ, ಸೂಪರ್. ಈ ಬ್ಲಾಗ್ ನೋಡುವಂಥ ಎಲ್ಲರೂ ಸಹ ನಮ್ಮ ಪುತ್ತೂರಿನ ಜಾತ್ರೆಗೆ ಬಂದು ಈ ಮಹಾಲಿಂಗೇಶ್ವರ ಒಂದು ಆಶೀರ್ವಾದ ತಗೊಂಡು ಪುತ್ತೂರಿನ ಜಾತ್ರೆಯನ್ನು ಎಂಜಾಯ್ ಮಾಡಿಕೊಂಡು ಹತ್ತೂರಿಗೂ ಹೇಳಿಕೊಂಡು ನೀವು ಸಹ ಎಂಜಾಯ್ ಮಾಡಬೇಕು ಅಂತ ಕೇಳಿಕೊಡ್ತಾರೆ. ಈಗ ನೆಕ್ಸ್ಟ್ ನಮ್ಮ ಅಭಿ ಅವ್ರದ್ದು ಬರ್ತ್ಡೇ ಸೆಲೆಬ್ರೇಷನ್ ಇದೆ. ಸೊ ನಾವು ಈಗ ಅಭಿ ಅಂಗಡಿಗೆ ಹೋಗ್ತಿದ್ದೀವಿ. ಬನ್ನಿರ ಮಕ್ಕಳೇ, ಒಯ್ ಬಾ. ಒಂದು ರೌಂಡ್ ಆಚೆ ಹೋಗಿ ಜ್ಯೂಸ್ ಕುಡಿದಾರೆ. ಜ್ಯೂಸ್ ಕುಡಿಲಿಕ್ಕೆ ಬಂದಾಗೆ ಮಾಡ್ತಾರೆ. ಒಮ್ಮೆ ಅಲ್ಲಿ ಕಾಯ್ತಿದ್ದಾರೆ ಕೃತಿಕಾ, ಆಗಲೇ ಕಾಲ್ ಮಾಡಿದ್ಲು. ಊರು ತುಂಬ ಲೈಟು, ದಾರಿ ತುಂಬ ಜನ, ಎಲ್ಲೆಲ್ಲೂ ಸಡಗರ. ಪುತ್ತೂರು ಜಾತ್ರೆ ಸಂಭ್ರಮ ನೋಡೋದೇ ಚಂದ. ಈ ಪುತ್ತೂರು ಜಾತ್ರೆನ ಮಿಸ್ ಮಾಡಿಕೊಂಡ್ರೆ ಪುತ್ತೂರಲ್ಲಿದ್ದವರಿಗೆ ಎಷ್ಟು ಬೇಜಾರಾಗುತ್ತೆ ಅಂತ ನನಗೆ ಗೊತ್ತು, ಯಾಕಂದರೆ ನಾನು ಅನುಭವಿಸಿದ್ದೀನಿ. ಸೊ ಯಾರೆಲ್ಲ ಪುತ್ತೂರು ಜಾತ್ರೆನ ಮಿಸ್ ಮಾಡ್ತಿದ್ದಾರೋ ಅವರಿಗೆಲ್ಲ ಈ ಲಾಗ್ನ ಡೆಡಿಕೇಟ್ ಮಾಡ್ತೀನಿ.